7ನೇ ತರಗತಿಯ ವಿಜ್ಞಾನ ಅಧ್ಯಾಯ 3 ವಿದ್ಯುತ್ ಶಕ್ತಿ ಮಂಡಲಗಳು ಮತ್ತು ಅದರ ಘಟಕಗಳು. ನಾವಿವತ್ತು ಈ ಪಾಠದಲ್ಲಿ ವಿದ್ಯುತ್ ಮತ್ತು ವಿದ್ಯುತ್ ಕೋಶಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ವಿದ್ಯುತ್ ನಮಗೆ ನಿರಂತರವಾಗಿ ಲಭ್ಯವಿರುವುದರಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು ಯೋಚಿಸಿದ್ದೀರಾ? ನಾವೀಗ ವಿದ್ಯುತ್ ಇಲ್ಲದ ಜೀವನ ಎಂಬ ಒಂದು ವಿಡಿಯೋವನ್ನು ನೋಡೋಣ. Prakash is having a conversation with his grandmother. The electricity goes out in the middle. Oh no, there is no power. I'm feeling so hot. I have an exam tomorrow. How will I study in the dark? Do you know, when I was your age, I would finish studying by sunset and go to bed by this time. Really? What if you needed to read during the night? We used candles or lanterns to read in the dark. Prakash then lights a candle. How would you watch TV? We did not have TV back then. Then how would Grandpa watch cricket? He would listen to the cricket commentary on the radio. How would you sleep on a hot summer night like this? Oh, that wasn't a problem. We would sleep on the terrace to keep ourselves cool. Just then, the electricity comes back on. The fan begins to work and the candle gets blown out. You are really lucky that you have electricity now. ವಿದ್ಯುತ್ ಇಲ್ಲದೆ ನಿಮ್ಮ ಜೀವನ ಹೇಗೆ ಭಿನ್ನವಾಗಿರುತ್ತಿತ್ತು ಎಂದು ಊಹಿಸಿ. ನೀವು ಇಂದು ಮಾಡುವ ಎಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿತ್ತೆ? ನೀವು ಪ್ರತಿದಿನ ಬಳಸುವ ಮತ್ತು ಕಾರ್ಯನಿರ್ವಹಿಸಲು ವಿದ್ಯುತ್ ಅಗತ್ಯವಿರುವ ಕೆಲವು ಸಾಧನಗಳ ಹೆಸರನ್ನು ಹೇಳಿ. ವಿದ್ಯುತ್ ದೀಪ, ಬೀದಿ ದೀಪಗಳು, ಸಂಚಾರ ನಿಯಂತ್ರಣ ದೀಪಗಳು, ದೂರದರ್ಶನ, ಫ್ಯಾನ್, ರೆಫ್ರಿಜರೇಟರ್ ಇತ್ಯಾದಿ. ವಿದ್ಯುತ್ ಶಕ್ತಿ ಎಲ್ಲಿಂದ ದೊರೆಯುತ್ತದೆ? ವಿದ್ಯುತ್ತನ್ನು ಜಲಶಕ್ತಿ, ಗಾಳಿ ಶಕ್ತಿ, ಸೌರಶಕ್ತಿ, ನೈಸರ್ಗಿಕ ಅನಿಲ ಮತ್ತು ಕಲ್ಲಿದ್ದಲಿನಂತಹ ಶಕ್ತಿಯ ಮೂಲಗಳಿಂದ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ಯಂತ್ರಗಳ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಉತ್ಪಾದಿಸಲಾದ ವಿದ್ಯುತ್ ಕೇಬಲ್ ಗೋಪುರಗಳು, ವಿದ್ಯುತ್ ಗೋಪುರಗಳು ಮತ್ತು ರಸ್ತೆಯ ಬದಿಯ ವಿದ್ಯುತ್ ಕಂಬಗಳಿಗೆ ಜೋಡಿಸಲಾದ ತಂತಿಗಳ ಮೂಲಕ ನಮ್ಮ ಮನೆಗಳಿಗೆ ತಲುಪುತ್ತದೆ. ನೋಡಿ, ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆಯಾಗಿ ಅಲ್ಲಿಂದ ಕೇಬಲ್ ಗೋಪುರ ಅಂದರೆ ಟವರ್ಗಳ ಮೂಲಕ, ನಂತರ ತಂತಿಗಳ ಮೂಲಕ ನಮ್ಮ ಮನೆಗಳಿಗೆ ತಲುಪುತ್ತದೆ. ನಮ್ಮ ಮನೆಗಳಲ್ಲಿನ ವಿದ್ಯುತ್. ನಮ್ಮ ಮನೆಗಳಿಗೆ ಬರುವ ವಿದ್ಯುತ್ತಿಗೆ ನಾವು ಬಳಸುವ ಪ್ರಮಾಣದ ಆಧಾರದ ಮೇಲೆ ಶುಲ್ಕ ವಿಧಿಸಲಾಗುತ್ತದೆ. ಈ ಬಳಕೆಯನ್ನು ವಿದ್ಯುತ್ ಮೀಟರ್ ಅಳೆಯುತ್ತದೆ. ನಮ್ಮ ಮನೆಯಲ್ಲಿರುವ ವಿದ್ಯುತ್ ದೀಪಗಳ ಮೇಲೆ ಅವುಗಳ ವ್ಯಾಟ್ ಸಾಮರ್ಥ್ಯವನ್ನು ಸೂಚಿಸಲಾಗಿರುತ್ತದೆ. ವ್ಯಾಟ್ ಪ್ರಮಾಣ ಹೆಚ್ಚು ಇದ್ದಷ್ಟು ಬಲ್ಬ್ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುತ್ತದೆ ಹಾಗೂ ಹೆಚ್ಚಿನ ವಿದ್ಯುತ್ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಸಮ 1000 ವ್ಯಾಟ್ಗಳು. 1 ಕಿಲೋವ್ಯಾಟ್ ಸಾಮರ್ಥ್ಯದ ಒಂದು ಉಪಕರಣವನ್ನು 1 ಗಂಟೆ ಬಳಸಿದರೆ ಅದು 1 ಕಿಲೋವ್ಯಾಟ್ ವಿದ್ಯುತ್ ಬಳಕೆಗೆ ಸಮನಾಗುತ್ತದೆ. ವಿದ್ಯುತ್ ಕೋಶಗಳು. ನಿಮ್ಮ ಟಾರ್ಚ್ ವಿದ್ಯುತ್ ಇಲ್ಲದಿದ್ದರೂ ಸಹ ಹೇಗೆ ಬೆಳಗುತ್ತದೆ? ಟಾರ್ಚ್ಗಳು, ಗಡಿಯಾರಗಳು ಮತ್ತು ಮೊಬೈಲ್ ಫೋನ್ಗಳು ಸಹ ವಿದ್ಯುತ್ತಿನಿಂದ ಕಾರ್ಯನಿರ್ವಹಿಸುತ್ತವೆಯೇ? ಟಾರ್ಚ್ಗಳು, ಗಡಿಯಾರಗಳು ಮತ್ತು ಮೊಬೈಲ್ ಫೋನ್ಗಳು ವಿದ್ಯುತ್ನಿಂದ ಕಾರ್ಯನಿರ್ವಹಿಸುತ್ತವೆ. ಈ ಸಾಧನಗಳಿಗೆ ವಿದ್ಯುತ್ತನ್ನು ವಿದ್ಯುತ್ ಕೋಶಗಳ ಮೂಲಕ ಒದಗಿಸಲಾಗುತ್ತದೆ. ವಿದ್ಯುತ್ ಕೋಶಗಳು ಈ ಸಾಧನಗಳಿಗೆ ವಿದ್ಯುತ್ತನ್ನು ಹೇಗೆ ಒದಗಿಸುತ್ತವೆ? ಬನ್ನಿ ಅದನ್ನು ತಿಳಿದುಕೊಳ್ಳೋಣ.
ನೀವು ಎಂದಾದರೂ ವಿದ್ಯುತ್ ಕೋಶವನ್ನು ಗಮನವಿಟ್ಟು ನೋಡಿದ್ದೀರಾ? ಅದರ ಲೋಹದ ಹೊರಪದರವು ಸತುವಿನಿಂದ ಮಾಡಲ್ಪಟ್ಟಿರುತ್ತದೆ. ವಿದ್ಯುತ್ ಕೋಶದ ಒಂದು ಬದಿಯಲ್ಲಿ ಲೋಹದ ಟೋಪಿ ಇರುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ ಲೋಹದ ತಟ್ಟೆ ಮೆಟಲ್ ಬೇಸ್ ಇರುತ್ತದೆ. ವಿದ್ಯುತ್ ಕೋಶದ ಮೇಲೆ ಗುರುತಿಸಲಾದ ಧನ ಮತ್ತು ಋಣ ಚಿಹ್ನೆಗಳು ಏನನ್ನು ಸೂಚಿಸುತ್ತವೆ? ನೀವು ವಿದ್ಯುತ್ ಕೋಶದಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳನ್ನು ನೋಡಿರಬಹುದು. ಲೋಹದ ಟೋಪಿಯ ಸಮೀಪದಲ್ಲಿರುವ ಪ್ಲಸ್ ಚಿಹ್ನೆಯು ವಿದ್ಯುತ್ ಕೋಶದ ಧನ ತುದಿಯನ್ನು ಸೂಚಿಸುತ್ತದೆ. ಲೋಹದ ತಟ್ಟೆಯ ಸಮೀಪವಿರುವ ಮೈನಸ್ ಚಿಹ್ನೆಯು ಅದರ ಋಣ ತುದಿಯನ್ನು ಸೂಚಿಸುತ್ತದೆ. ಎಲ್ಲ ವಿದ್ಯುತ್ ಕೋಶಗಳಿಗೂ 2 ತುದಿಗಳಿರುತ್ತವೆ, ಒಂದು ಧನಾಗ್ರ ಮತ್ತು ಒಂದು ಋಣಾಗ್ರ. ಎಲ್ಲ ವಿದ್ಯುತ್ ಕೋಶಗಳ ಒಳಗೆ ಪ್ರಮುಖ ರಾಸಾಯನಿಕಗಳು ಸಂಗ್ರಹವಾಗಿರುತ್ತವೆ. ಈ ರಾಸಾಯನಿಕಗಳು ವಿದ್ಯುತ್ ಉತ್ಪಾದಿಸುತ್ತವೆ. ಆದ್ದರಿಂದ ಇಲ್ಲಿ ರಾಸಾಯನಿಕ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ರಾಸಾಯನಿಕಗಳು ಸಂಪೂರ್ಣವಾಗಿ ಬಳಕೆಯಾದ ನಂತರ ವಿದ್ಯುತ್ ಕೋಶಗಳು ವಿದ್ಯುತ್ ಉತ್ಪಾದನೆಯನ್ನು ನಿಲ್ಲಿಸುತ್ತವೆ ಮತ್ತು ಅವುಗಳನ್ನು ನಾವು ಬದಲಾಯಿಸಬೇಕಾಗುತ್ತದೆ. ವಿದ್ಯುತ್ ಕೋಶಗಳು ಮತ್ತು ಬ್ಯಾಟರಿಗಳು. ನೀವು ನಾಣ್ಯದ ಆಕಾರದಲ್ಲಿರುವ ವಿದ್ಯುತ್ ಕೋಶಗಳನ್ನು ನೋಡಿದ್ದೀರಾ? ಮತ್ತು ಉಳಿದಂತೆ ಟಾರ್ಚಿನಲ್ಲಿ ಬಳಸುವ ವಿದ್ಯುತ್ ಕೋಶಗಳನ್ನು ನೋಡಿದ್ದೀರಾ? ಕಾರಿನ ಬ್ಯಾಟರಿ, ಮೊಬೈಲ್ ಬ್ಯಾಟರಿ ಇವುಗಳನ್ನು ನೋಡಿದ್ದೀರಾ? ವಿದ್ಯುತ್ ಕೋಶಗಳು ಅನೇಕ ಆಕಾರಗಳು ಮತ್ತು ಗಾತ್ರಗಳಲ್ಲಿ ದೊರೆಯುತ್ತವೆ. ಕೆಲವು ವಿದ್ಯುತ್ ಕೋಶಗಳನ್ನು ಪುನಃ ಭರ್ತಿ ಮಾಡಬಹುದು, ಅಂದರೆ ಚಾರ್ಜ್ ಮಾಡಬಹುದು. ಆದರೆ ಕೆಲವು ಕೋಶಗಳು ಬಳಕೆಯಾದ ನಂತರ ಅವುಗಳನ್ನು ಬದಲಾಯಿಸಬೇಕಾಗುತ್ತದೆ. ವಿದ್ಯುತ್ ಕೋಶಗಳು ಮತ್ತು ಬ್ಯಾಟರಿಗಳು ಒಂದೇ ಆಗಿರುವುದಿಲ್ಲ. ವಿದ್ಯುತ್ ಕೋಶವು ಒಂದು ಏಕ ಘಟಕವಾಗಿದೆ. 2 ಅಥವಾ ಹೆಚ್ಚಿನ ವಿದ್ಯುತ್ ಕೋಶಗಳ ಜೋಡಣೆಯನ್ನು ಬ್ಯಾಟರಿ ಎನ್ನುತ್ತೇವೆ. ಕ್ರಿಸ್ತಶಕ 1800ರಲ್ಲಿ ಅಲೆಸ್ಸಾಂದ್ರೋ ವೋಲ್ಟಾ ಅವರು ರಾಸಾಯನಿಕಗಳನ್ನು ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸಬಹುದು ಎಂಬುದನ್ನು ಕಂಡುಹಿಡಿದರು. ಈ ರೀತಿಯಾಗಿ ಅಲೆಸ್ಸಾಂದ್ರೋ ವೋಲ್ಟಾ ಅವರು ಇಂದು ನಾವು ಬಳಸುವ ವಿದ್ಯುತ್ ಕೋಶಗಳನ್ನು ಆವಿಷ್ಕರಿಸಿದರು. ನಿಮ್ಮ ಸ್ವಂತ ಬ್ಯಾಟರಿಯನ್ನು ತಯಾರಿಸಿರಿ.
ವಿದ್ಯುತ್ ಕೋಶದಿಂದ ಬಲ್ಬಿನವರೆಗೆ ವಿದ್ಯುತ್ ಪ್ರವಾಹ ಹೇಗೆ ಹರಿಯುತ್ತದೆ, ಬಲ್ಬ್ ಹೇಗೆ ಬೆಳಗುತ್ತದೆ ಎಂಬುದನ್ನು ತೋರಿಸುವ ವಿಡಿಯೋವನ್ನು ವೀಕ್ಷಿಸೋಣ. ಬಲ್ಬನ್ನು ಬೆಳಗಿಸುವುದು. Through this experiment, we will see how a bulb lights up when connected to an electric cell in an electric circuit. These are the things required to make an electric circuit: electric cell, a small bulb, and two colored copper wires around 15 cm in length with exposed ends. Let us connect one terminal of the bulb with one colored copper wire. And the other terminal of the bulb with a different colored copper wire. Now, let us connect one exposed wire of the bulb to the positive terminal of the cell. Notice what happens when the other exposed wire of the bulb is connected to the negative terminal of the cell. The bulb glows. In this arrangement, current flows from the positive to the negative terminal of the electric cell. Let us try detaching the wire from either end of the bulb or electric cell. Does the bulb light up? No, the bulb does not light up. This tells us that the bulb will only glow when it is connected to the electric cell and in an electric circuit that provides a complete path for the electricity to pass. ವಿಡಿಯೋದಲ್ಲಿ ಏನನ್ನು ಗಮನಿಸಿದ್ದೀರಿ? ಬಲ್ಬ್ಗೆ ವಿಡಿಯೋದಲ್ಲಿ ಏನಾಗುತ್ತದೆ? ನೀಡಿರುವ ವಿದ್ಯುತ್ ಕೋಶದ ಚಿತ್ರವನ್ನು ಬಿಡಿಸಿ ಅದರ ಭಾಗಗಳಿಗೆ ಸೂಕ್ತ ಹೆಸರುಗಳನ್ನು ಬರೆಯಿರಿ. ನೋಡಿ, ಇದು ಲೋಹದ ಟೋಪಿ, ಧನಾಗ್ರ ಮತ್ತು ಋಣಾಗ್ರಗಳಿವೆ, ತುದಿಗಳು ಮತ್ತು ರಾಸಾಯನಿಕಗಳು. ನೀವು ವಿಡಿಯೋದಲ್ಲಿ ಗಮನಿಸಿದಂತೆ ವಯರು ಅಥವಾ ತಂತಿ ಹಾಗೂ ಬಲ್ಬುಗಳು ಒಂದಕ್ಕೊಂದು ಸಂಪರ್ಕದಲ್ಲಿದ್ದಾಗ, ವಿದ್ಯುತ್ ಕೋಶ, ತಂತಿ, ಬಲ್ಬು ಇವುಗಳು ಪ್ರತಿಯೊಂದು ಸಂಪರ್ಕದಲ್ಲಿದ್ದಾಗ ಮಾತ್ರ ಬಲ್ಬು ಬೆಳಗುತ್ತದೆ. ನಾವು ತಂತಿಯನ್ನು ಸಂಪರ್ಕಕ್ಕೆ ತಾರದಿದ್ದಾಗ ಬಲ್ಬು ಬೆಳಗುವುದಿಲ್ಲ. ನಮಗೆ ಹೇಗೆ ನದಿಯನ್ನು ದಾಟಲು ಸೇತುವೆಯ ಅಗತ್ಯವಿದೆಯೋ ಅದೇ ರೀತಿ ವಿದ್ಯುತ್ ಪ್ರವಹಿಸಲು ಕೂಡ ಇಲ್ಲಿ ತಂತು ಅಥವಾ ವಯರ್ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಮನೆಯ ವಿದ್ಯುತ್ ಬಿಲ್ಲನ್ನು ಲೆಕ್ಕ ಹಾಕಿ. ಮನೆಗೆ ಹೋಗಿ ನಿಮ್ಮ ಪೋಷಕರಿಂದ ವಿದ್ಯುತ್ ಬಿಲ್ಲನ್ನು ಪಡೆದುಕೊಳ್ಳಿ. ವ್ಯಾಟ್ ಮತ್ತು ಕಿಲೋ ವ್ಯಾಟ್ ಕುರಿತು ನೀವು ಅರ್ಥ ಮಾಡಿಕೊಂಡಿರುವುದರ ಆಧಾರದ ಮೇಲೆ ಆ ತಿಂಗಳಿಗೆ ನಿಮ್ಮ ಮನೆಯ ವಿದ್ಯುತ್ ಬಳಕೆಯ ಘಟಕಗಳು ಅಂದರೆ ಎಷ್ಟು ಯೂನಿಟ್ ಮತ್ತು ಪ್ರತಿ ಘಟಕದ ವೆಚ್ಚವನ್ನು ಲೆಕ್ಕ ಹಾಕಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.